ಹಾಯ್ ಫ್ರೆಂಡ್ಸ್, ಮಹಾದೇವ್ ಕಿಚನ್ಗೆ ಸ್ವಾಗತ. ನಾನೀಗ ಧೂಪ ಮಾಡತ್ತೀನಿ ರೀ. ಧೂಪ ಮಾಡೋದು ಹೆಂಗೆ ನೋಡೋಣ ಬರ್ರಿ. ಮನ್ಯಾಗ ಧೂಪ ಮಾಡ್ಕೊಂಡು ಮಾಡೋಕ್ರಿ. ಹಂಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೋಡ್ರಿ, ಅದ ದೇವರಿಗೆಲ್ಲ ಹಾಕಿದ್ದು ಹೂವು ಇರ್ತಾವ್ರಲ್ಲ, ಮಾಲಿ ಅದ ತಂದಿರ್ತೀವ್ರಿ. ಅವತ್ತನ್ನ ಒಣಸ್ಬೇಕ್ರಿ ತೆಗ್ದ. ಸುಮ್ಮ ವೇಸ್ಟ್ ಮಾಡೋಕ್ಕಿಂತ ಇದನ್ನ ಮಾಡ್ಕೋಕೆ ಚಲೋ ಆಗ್ತೈತೆ ರೀ. ಅವತ್ತನ್ನೆಲ್ಲ ಬಿಡಿಸ್ಕೋಬೇಕ್ರಿ ಸರಿಯಾಗಿ. ನೋಡ್ರಿ, ಎಲ್ಲ ಹಿಂಗೆ ಬಿಡಿಸ್ಕೋಬೇಕು. ಎಳ್ಳಿ ತೊಕ್ಕೋಬೇಕ್ರಿ ಅವತ್ತನ್ನೆಲ್ಲ ಬರೀ. ಆ ಥರ ಇದ್ರ ನಟ್ಟು ತೊಕ್ಕೋಬೇಕ್ರಿ. ಪಕ್ಕಳಿ ಇಷ್ಟ ಹಿಂಗೆ ಎಲ್ಲ ತೊಕ್ಕೋಬೇಕ್ರಿ ಅವತ್ತನ್ನ. ನೋಡ್ರಿ, ನೋಡ್ರಿ ಗುಲಾಬಿ ಹೂವು, ಸೇವಂತಿಗೆ, ಯೆಲ್ಲೋ ಕಲರ್ ಸೇವಂತಿಗೆ, ಬಿಳಿ ಸೇವಂತಿಗೆ ಎಲ್ಲ ಅದಾವೆ ನೋಡ್ರಿ. ಯಾವ ಅವತ್ತನ್ನೆಲ್ಲ ಹಂಗೆ ಬಿಡಿಸಿದ ಬೆಳಕು ಮತ್ತೊಂದು ಸ್ವಲ್ಪ ಒಣಸ್ಕೋಬೇಕಾಗ್ತೈತೆ ರೀ. ನೋಡ್ರಿ, ಅದಲ್ಲ ಬೇವಿನ ತಪ್ಪಲೂ ಐತ್ರಿ ಅದ್ರಾಗ. ಬೇವಿನ ತಪ್ಪಲ ಎಲ್ಲ ಹಾಕಿ ಒಣಗಿಸಿದ್ದೇನೆ ರೀ. ನಾ ಎಲ್ಲ ಚಲೋ ತಂಗದಾರ. ಸ್ವಲ್ಪ ಕೈಲೇ ಮುರಿಯೋಂಗೆ ಇರ್ಬೇಕು ರೀ. ಹಂಗೆ ಒಣಸ್ಕೋಬೇಕಾಗ್ತೈತೆ ರೀ. ಅದಕ್ಕೆ ಪಲಾವ್ ಎಲೆ ಒಂದು ಹಾಕಾಕತ್ತೇನೆ ರೀ. ನಾ ಪಲಾವ್ ಎಲೆ ಹಾಕೋದ್ರಿಂದ ಮನ್ಯಾಗ ಚಂದ ಪರಿಮಳ ಚಂದ ಬರ್ತೈತೆ ರೀ. ಅದಕ್ಕೆ ಹಾಕತ್ತೇನೆ ರೀ. ಇದು ಸಾಂಬ್ರಾಣಿ ಪೌಡ್ರ್ ಐತ್ರಿ, ಅದು ಹಾಕತ್ತೇನೆ. ಒಂದು 50 ಗ್ರಾಮ್ ಹಾಕತ್ತೇನೆ ರೀ. ನಾ ಭಾಳ ಐತ್ರಿ ಹೂವು, ಅದಕ್ಕೆ ಕಡಿಮೆ ಬೇಕಾದ್ರೆ ಕಡಿಮೆ ಹಾಕ್ಕೋಬೋದು ರೀ. ಕರ್ಪೂರ ಹಾಕತ್ತೇನೆ ರೀ, ಒಂದು 10-12. ಇದು ಹೂವು ಹೆಚ್ಚೈತ್ರಿ, ಅದಕ್ಕೆ ಕಡಿಮೆ ಇದ್ರೆ ಕಡಿಮೆ ಹಾಕ್ಕೋಬೋದು. ಇದನ್ನೆಲ್ಲ ಮಿಕ್ಸಿಯಾಗ ಸಣ್ಣ ಮಾಡ್ಕೋಬೇಕ್ರಿ. ಮಿಕ್ಸಿ ಜಾರ್ನ ಹಾಕೋತೇನೆ. ಎಲ್ಲ ಹಾಕೊಂಡು ಸಣ್ಣ ಮಾಡ್ಕೋಬೇಕ್ರಿ. ನೋಡ್ರಿ, ಸಣ್ಣ ಮಾಡೇನಿ ರೀ. ಇದೆಲ್ಲ ನೋಡ್ರಿ ಎಷ್ಟು ಸಣ್ಣ, ಹಿಂಗೆ ಈ ಥರ ಸಣ್ಣ ಆಗ್ಬೇಕ್ರಿ. ಇದೆಲ್ಲ ಒಂದು ದೊಡ್ಡ ಪ್ಲೇಟ್ನಾಗ ತೊಗೋಬೇಕ್ರಿ. ಇದು ನೋಡ್ರಿ, ಎಲ್ಲ ಹಂಗೆ ಸಣ್ಣ ಮಾಡ್ಕೋಬೇಕ್ರಿ. ಹೊರಗಿನ ತಂದು ಹಚ್ಚೋಕ್ಕಿಂತ ಮನ್ಯಾಗಿಂದ ಮಾಡ್ಕೊಂಡ್ರೆ ಭಾಳ ಚಲೋ ಆಗ್ತೈತೆ ರೀ. ಹೊರಗಿಂದ ಕೆಮಿಕಲ್ ಎಲ್ಲ ಹಾಕಿ ಮಾಡಿರ್ತಾರೆ ರೀ. ಅದು ನೋಡ್ರಿ, ಎಲ್ಲ ಸಣ್ಣ ಮಾಡ್ಕೋಬೇಕು ಹಿಂಗೆ. ಅದು ಭಾಳ ಕಾಣ್ತೈತೆ ಖರೆ, ಸ್ವಲ್ಪ ಇದನ್ನ ಸಣ್ಣ ಆಗೋಣ ಸ್ವಲ್ಪ ಆಗ್ತೈತೆ ರೀ. ನೋಡ್ರಿ, ಅಲ್ಲೆಲ್ಲ ಸಣ್ಣ ಮಾಡಿದ್ದೇನೆ ರೀ. ನಾ ಸಣ್ಣ ಮಾಡಿ ಒಂದು 2 ಸ್ಪೂನ್ ತುಪ್ಪ ಹಾಕತ್ತೇನೆ ರೀ ಅದ್ರಾಗ. ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕ್ರಿ. ಅದ ಎಲ್ಲ ಕೂಡಿಸಿ ಮಿಕ್ಸ್ ಮಾಡಬೇಕು ಸರಿಯಾಗಿ. ಭಾಳ ನೀರು ಹಾಕ್ಕೋಬಾರ್ದು ರೀ. ಗಟ್ಟಿನೇ ಇರ್ಬೇಕಾಗ್ತೈತೆ ರೀ. ಅದು ಧೂಪ್ ಮಾಡಕ್ಕೆ ಬೇಕಾಗ್ತೈತೆ ರೀ, ಗಟ್ಟಿ ಇರಬೇಕು. ನೋಡಿರಿ, ಹಿಂಗೆ ಒತ್ತಿ ಗಟ್ಟಿ ಮಾಡ್ಕೋಬೇಕ್ರಿ. ಅದು ನೀರು ಸ್ವಲ್ಪ ಹಾಕಿ. ನೋಡಿರಿ, ಈಗ ಮಾಡೇನಿ ನೋಡಿರಿ. ಹಿಂಗೆ ಮಾಡ್ಕೊಂಡು ಧೂಪ ಮಾಡ್ಕೋಬೇಕ್ರಿ. ಈ ಥರ ಧೂಪ ಕೈಯಾಗಿ ಹಿಡಿದು ಒತ್ತಿ ಅದಕ್ಕೆ ಆಕಾರ ಕೊಡ್ಬೇಕ್ರಿ. ಧೂಪ ಹೆಂಗಿರ್ತಾವಲ್ಲ ಆ ಥರ ಮಾಡ್ಕೋಬೇಕ್ರಿ. ಏನು ಭಾಳ ಈಜಿ ರೀ. ಇದನ್ನು ಬೇಗ ಮಾಡ್ಕೋಬೋದು. ನೋಡಿರಿ, ಈ ಥರ ಮಾಡ್ಕೋಬೇಕ್ರಿ. ಎಲ್ಲ ಹಂಗೆ ಮಾಡ್ಕೋಬೇಕ್ರಿ. ನಮಗೆ ಎಷ್ಟು ದೊಡ್ಡ ಬೇಕಾ ಅಷ್ಟು ದೊಡ್ಡ ಮಾಡ್ಕೋಬೋದು ರೀ. ಸಣ್ಣ ಬೇಕಾದ್ರೆ ಸಣ್ಣ, ದೊಡ್ಡ ಬೇಕಾದ್ರೆ ದೊಡ್ಡ, ಮತ್ತು ಬೇರೆ ಆಕಾರ ಬೇಕಾದ್ರೆ ಬೇರೆ ಆಕಾರ ಮಾಡ್ಕೋಬೋದು. ನೋಡಿರಿ, ಹಿಂಗೆ ಮಾಡ್ಕೋಬೇಕಲ್ಲ. ಭಾಳ ಚಲೋ ಆಗ್ತಾವ್ರಿ ಇವ. ನೋಡಿರಿ, ಎಲ್ಲ ಮಾಡೇನಿ ನೋಡ್ರಿ. ನಾ ಎಷ್ಟು ಮಸ್ತ್ ಆಗ್ಯಾವು ನೋಡಿರಿ. ಆಗ್ಯಾವು. ಇವತ್ತನ್ನ 3 ದಿನ ಬಿಸಿಲಾಗಿ ಇಟ್ಕೋಬೇಕತ್ರಿ. 3-4 ದಿನ ಬಿಸಿಲಾಗಿ ಇಟ್ಕೋಬೇಕ್ರಿ. ಒಣಗುತ್ತಾವು ಚಲೋದಂಗೆ. ನೋಡ್ರಿ, ಈಗ ಎಲ್ಲ ಒಣಗ್ಯಾವ ನೋಡ್ರಿ. ಭಾಳ ಮಸ್ತ್ ಆಗ್ತಾವ್ರಿ ಧೂಪ ಮನ್ಯಾಗ ಮಾಡ್ಕೋದ್ರಿಂದ. ನೋಡ್ರಿ, ಎಲ್ಲ ರೆಡಿ ಆಗ್ಯಾವ, ಒಣಗಿದಾವ ನೋಡ್ರಿ ಎಷ್ಟು ಚಂದ. ನೋಡ್ರಿ, ಆಗ್ಯಾವ್ರಿ ಅವ. ಈಗ ಹಚ್ಚಿ ತೋರಿಸ್ತೇನೆ ನೋಡ್ರಿ. ನಾ ಎಷ್ಟು ಚಂದ ಉರಿತೈತ್ರಿ ಅದ ಧೂಪ. ಮನೆ ಎಲ್ಲ ಅಷ್ಟು ಚಂದ ಇದನ್ನ ಆಗ್ತೈತೆ ರೀ.
ನೋಡ್ರಿ ಅದ ಎಷ್ಟು ಚಂದ ಹೊಗೆ ಬರ್ತೈತಿ ಎಲ್ಲ ಎಷ್ಟು ಚಂದ ಮಸ್ತ್ ಆಗ್ತೈತಿ ರೀ. ಹಂಗೆ ನೀವು ಮಾಡ್ಕೋರಿ ಫ್ರೆಂಡ್ಸ್, ಭಾಳ ಮಸ್ತ್ ಆಗ್ತಾವೆ. ಹೂವು ಎಲ್ಲ ತಂದು ಇದ್ದದ್ದು ವೇಸ್ಟ್ ಆಗ್ತಾವ್ರಿ, ಅವತ್ತನ್ನ ಹಿಂಗೆ ಮಾಡ್ಕೊಂಡ ಮನ್ಯಾಗ ಚಂದ ದೇವ್ರ ಮುಂದೆ ಇಟ್ಕೋಕೆ ಚಂದ ಆಗ್ತಾವ್ರಿ. ಹಂಗೆ ನನ್ನ ಚಾನಲ್ ಮಹಾದೇವಿ ಕಿಚನ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಧನ್ಯವಾದಗಳು. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ ರೀ. ಕರ್ತವ್ಯಂ ದೈವಮಾಂತಿಕಂ ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ನೋಡ್ರಿ ಲಾಸ್ಟ್ ತಕ್ಕನು ಹಂಗೆ ಉರಿತೈತಿ, ಏನು ಒಂದಿಟ್ಟು ಉಳಿಯಂಗಿಲ್ಲ.